ಗದಗ್ನ ಲಕುಂಡಿ ಗ್ರಾಮದಲ್ಲಿ ಪತ್ತೆಯಾದ ನಿಧಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡೋಣ. ನೋಡಿ, ಪಬ್ಲಿಕ್ ಟಿವಿಗೆ ಗದಗ ಜಿಲ್ಲಾಧಿಕಾರಿ ಶ್ರೀಧರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸುಮಾರು 300 ವರ್ಷಗಳಿಗಿಂತ ಹಳೆಯ ಕಾಲದ ಒಡವೆಗಳದಾಗಿದೆ. ಒಡವೆಗಳನ್ನು ನಾವು ಪರಿಶೀಲನೆ ಮಾಡಿದ್ದೀವಿ ಅಂತ ಆ ತಜ್ಞರು ಯಾರಿದ್ದಾರೆ ಅವರು ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಒಂದು 3 ಡೇಸ್ ಟೈಮ್ ಕೊಡಿ, ನಮಗೆ ಇನ್ನೊಂದಷ್ಟು ಟೆಸ್ಟ್ಗಳನ್ನ ಮಾಡಿ ಅನಾಲಿಸಿಸ್ ಮಾಡಬೇಕು ಅಂತ ಅಂದಿದ್ದಾರೆ. ಆಮೇಲೆ 3 ಡೇಸ್ ಟೈಮ್ ಕೇಳೋದ್ರಲ್ಲೇನು ತಪ್ಪಿಲ್ಲ ಅವ್ರಿಗೆ, ಯಾಕಂದರೆ ನಿಧಿ ಬಗ್ಗೆ ನಿಖರ ಮಾಹಿತಿ ಕೊಡಬೇಕಾಗತ್ತೆ. ಇವ್ರಿಗೆ ಏನಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ವ್ಯಾಲ್ಯೂ ಎಸ್ಟಿಮೇಷನ್ ಮಾಡಿ ಇವರಿಗೆ ಪರಿಹಾರದ ಮೊತ್ತವನ್ನು ಕೊಡಬೇಕಲ್ವಾ. ಸೊ ಅದಕ್ಕೋಸ್ಕರ ಇವ್ರಿಗೂ ಒಂದು ಪ್ರೆಷರ್ ಇದೆ, ಕುಟುಂಬದವ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ, ಎಷ್ಟು ಏನು ಸಿಗಬಹುದು ಅಂತ. 5ನೇ ಒಂದು ಭಾಗ ಸಿಗುತ್ತೆ ಇವ್ರಿಗೆ ಅನ್ನೋದು ಸ್ಪಷ್ಟನೆ ಸಿಕ್ಕಾಗಿದೆ. ಬಟ್ ನಿಧಿಯ ಮೌಲ್ಯವನ್ನು ಲೆಕ್ಕ ಹಾಕಬೇಕಾಗತ್ತೆ. ಆಮೇಲೆ ಅದು ಅಷ್ಟು ಸುಲಭ ಅಲ್ಲ. ಈಗ ನಾವು ಬಾಯಿ ಮಾತಿಗೆ 466 ಗ್ರಾಮು 80 ಲಕ್ಷ ಆಗ್ಬಿಡ್ಬೋದು ಅಂತ ಹೇಳ್ಬೋದು. ಬಟ್ ಏನು ಗೊತ್ತಾ ನಿಮಗೆ, ಆ್ಯಂಟಿಕ್ ಪೀಸ್ಗಳಿಗೆ ಬೆಲೆ ಕಟ್ಟೋಕ್ಕಾಗದೇ ಇಲ್ಲ, ಇಂತಿಷ್ಟು ಬೆಲೆ ಅಂತ ಕಟ್ಟೋಕ್ಕಾಗದೇ ಇಲ್ಲ. ಸೊ ಅಂಥ ಆ್ಯಂಟಿಕ್ ಪೀಸ್ಗಳಲ್ಲಿ ಸಿಕ್ಕಿರೋದು. ಹೀಗಾಗಿ ಅದೊಂದು ವಿಚಾರ. ಎರಡನೇದು, ಚಿನ್ನ ಯಾವ ಟೈಪ್ ಮಾಡಿಸ್ಕೊಳ್ತಾ ಇದ್ರು ಹಿಂದಿನವರು, ಯಾವ ಕಾಲಘಟ್ಟದಲ್ಲಿ ಯಾವ ರೀತಿ ಚಿನ್ನ ತಯಾರಿ ಆಗ್ತಾಯಿತ್ತು, ಇದು ಇಂಪಾರ್ಟೆಂಟ್ ಆಗುತ್ತೆ. ಗಟ್ಟಿ ಕಾಸಿನ ಸರದ ರೀತಿಯಲ್ಲಿ ಲಾಂಗ್ ಹಾರಗಳು, ಆಮೇಲೆ ತೋಳ್ಬಂದಿ, ನಾಗಮಣಿ ಉಂಗುರ, ವಂಕಿ ಉಂಗುರ, ಇವೆಲ್ಲವೂ ಕೂಡ, ಆಮೇಲೆ ನಾಣ್ಯಗಳು ಯಾವ ಟೈಮಿಗೆ ಸೇರಿದ್ದು ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದರ ಪ್ರಯಾರಿಟಿ ಇರುತ್ತೆ. ಸೊ ತಜ್ಞರು ಒಂದು 3 ಡೇಸ್ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. 300 ವರ್ಷಗಳಿಗಿಂತ ಹಳೆಯ ಕಾಲದ ಒಡವೆಗಳು ಅಂತ ಇದನ್ನು ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಜಿಲ್ಲಾಧಿಕಾರಿಗಳು ನಮಗೂ ಕೂಡ ಸಮಯ ಹೀಗಾಗಿ ಬೇಕಾಗ್ತಾ ಇದೆ, ಈ ವಿಚಾರ ಸಮಯ ತೆಗೆದುಕೊಳ್ತಾ ಇದೆ ಅಂತ ತಿಳಿಸಿದರು. ಬಟ್ ಈಗಾಗಲೇ ಆಲ್ಟರ್ನೇಟಿವ್ ವ್ಯವಸ್ಥೆಯ ಭರವಸೆಗಳನ್ನು ಕುಟುಂಬಕ್ಕೆ ಕೊಟ್ಟಿರೋದ್ರಿಂದ ಅವರಿಗೆ ಇದ್ದಂತಹ ಆತಂಕದ ಕಾರ್ಮೋಡ ಕೂಡ ಸವದಿದೆ.